ಶ್ರೀ ಗುರುಭ್ಯೋ ನಮಃ. ನೋಡಿ, ಇವತ್ತೊಂದು ಈವ್ನಿಂಗ್ ಸ್ನ್ಯಾಕ್ಸ್ ಮಾಡೋಣ. ಅವಲಕ್ಕಿ ತಂದಿದ್ದೀನಿ, ಗಟ್ಟಿ ಅವಲಕ್ಕಿ. ಉಡುಪಿ ಮಂಗಳೂರು ಕಡೆ ದಪ್ಪ ಅವಲಕ್ಕಿ ಅಂತಾರೆ ಇದನ್ನು. ಬೆಂಗಳೂರು ಮೈಸೂರು ಕಡೆ ಗಟ್ಟಿ ಅವಲಕ್ಕಿ ಅಂತಾರೆ. ಇದು ಇಷ್ಟು ತೊಗೊಂಡಿದ್ದೀನಿ. ಮತ್ತು ಶೇಂಗಾ ಬೀಜ ಹುರಿದು ಸಿಪ್ಪೆ ತೆಗೆದಿದ್ದೀನಿ, ಖಾರದ ಪುಡಿ, ಉಪ್ಪು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು. ಇಷ್ಟೇ, ಬೇಗ ರೆಡಿ ಮಾಡ್ಕೊಳ್ಬೋದು, ಬೇಗ ಮಾಡ್ಬೋದು, ರುಚಿಯಾಗೂ ಇರುತ್ತೆ. ಈಗ ಅವಲಕ್ಕಿಯನ್ನು ಎಣ್ಣೆಯಲ್ಲಿ ಕರೆದು ತೊಗೊಂಡು ಬರೋಣ. ಅಷ್ಟರೊಳಗಡೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನೋಡಿ, ಎಣ್ಣೆ ಕಾದಿದೆ, ಈಗ ಹಾಕ್ತೀನಿ. ತುಂಬ ಹಾಕಬಾರ್ದು, ಅಷ್ಟೇ ಸಾಕು. ಹೀಗೆ ಸ್ಪೂನಲ್ಲಿ ಕಲಕಬೇಕು. ನೋಡಿ, ಆಗಿದೆ. ಈಗ ಸರಿ ಎಣ್ಣೆಯನ್ನು ಉದುರಿಸಿ ಮತ್ತೆ ತೆಗಿಬೇಕು. ನೋಡಿ, ಎಷ್ಟು ಗರಿಗರಿಯಾಗಿದೆ. ದಿನ ಕಡಲೆಪುರಿ ಇದೇ ಮಾಡ್ತಾಯಿದ್ರೆ ಚೆನ್ನಾಗಿರಲ್ಲ. ಒಂದಿನ ಈ ಥರ ಡಿಫ್ರೆಂಟ್ ಕಡಲೆಪುರಿ ಇದೊಂದಿನ, ಅವಲಕ್ಕಿದೊಂದಿನ ಮಾಡಿದರೆ ಚೆನ್ನಾಗಿರುತ್ತೆ. ಅದೇ ಬೇರೆ ಟೇಸ್ಟು, ಇದೇ ಬೇರೆ ಟೇಸ್ಟು. ಕಡಲೆಪುರಿ ಇಲ್ಲದಿರುವಾಗ ಈ ಥರ ಅವಲಕ್ಕಿ ಮಾಡ್ಬೋದು. ನೋಡಿ, ಇನ್ನು ಸ್ವಲ್ಪ ಹಾಕ್ತೀನಿ. ಆ ಬೇಕ್ರಿ ಐಟಮ್ಸ್ ಎಲ್ಲ ತಿನ್ನೋ ಬದಲು ಈ ಥರ ಮನೆಯಲ್ಲಿ ಮಾಡಿ ತಿನ್ನಬೇಕು. ಬೇಕ್ರಿಯಲ್ಲಿ ಎಷ್ಟು ದಿನ ಆಗಿರುತ್ತೋ ಮಾಡಿ, ಅದು ಸ್ಟವ್ ಆಫ್ ಮಾಡಿದೆ ಈ ಥರ ಫ್ರೆಶ್ ಆಗಿ ಮನೆಯಲ್ಲೇ ಮಾಡಿ ತಿಂದರೆ ಒಳ್ಳೆಯದು, ಆರೋಗ್ಯಕ್ಕೆ ಒಳ್ಳೆಯದು, ಟೇಸ್ಟು ಚೆನ್ನಾಗಿರುತ್ತೆ. ನೋಡಿ, ನೋಡಿ, ಈಗೆಲ್ಲ ಮಿಕ್ಸ್ ಮಾಡೋಣ. ಅದಕ್ಕೆ ಶೇಂಗಾ ಬೀಜ, ಖಾರದ ಪುಡಿ ಎಲ್ಲ ಹಾಕಿ ಸರಿ ಕಲಸಿ, ಮತ್ತು ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕೋಣ. ಇದು ಕರೆದಿಟ್ಕೊಂಡ್ಬಿಟ್ರೆ ಈರುಳ್ಳಿ ಅದೆಲ್ಲ ಮತ್ತೆ ಹಾಕ್ಕೊಂಡು ಯಾವಾಗ ಬೇಕಾದ್ರೂ ತಿನ್ಬೋದು. ಕಡಲೆಪುರಿ ಕರೆದಿಟ್ಕೊಂಡ್ಬಿಟ್ರೆ ಅವಲಕ್ಕಿಯನ್ನು ಕರೆದು ಡಬ್ಬಿಯಲ್ಲಿ ಹಾಕಿಟ್ಕೊಳ್ಬೇಕು. ಶೇಂಗಾ ಬೀಜವನ್ನು ಸಹ ಕರೆದು ಡಬ್ಬಿಯಲ್ಲಿ ಹಾಕಿಟ್ಕೋಬೇಕು. ಬೇಕು ಅನ್ನೋದು ಸ್ವಲ್ಪ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಮಿಕ್ಸ್ ಮಾಡಿ ನಿಂಬೆಹಣ್ಣು ಬೇಕಾದರೆ ಹಾಕ್ಕೊಳ್ಬೋದು. ನಿಂಬೆಹಣ್ಣು ಹಾಕಿದ ಕೂಡಲೇ ತಿನ್ಬಿಡಬೇಕು. ಈವ್ನಿಂಗ್ ಸ್ನ್ಯಾಕ್ಸ್ ರೆಡಿ. ನೋಡಿ, ಆರೋಗ್ಯಕರವಾದ ಈವ್ನಿಂಗ್ ಸ್ನ್ಯಾಕ್ಸ್ ರೆಡಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ.